ನಮಸ್ಕಾರ ಸ್ನೇಹಿತರೆ. ಕಲಿಯುಗಕ್ಕೆ ಒಂದೇ ಒಂದು ನಿಯಮವಿದೆ. ನಂಬಿಕೆ ಹೆಚ್ಚು ಬಲವಾಗಿದ್ದಷ್ಟು ದ್ರೋಹವು ಹೆಚ್ಚು ಭಯಾನಕವಾಗಿರುತ್ತದೆ. ಲೋಕವೇ ನಿಮ್ಮನ್ನು ಖಂಡಿಸಿದರೂ ಭಕ್ತಿಯನ್ನು ಎಂದಿಗೂ ಬಿಡಬೇಡಿ. ಪರಮಸುಖ ಭಕ್ತಿಯಲ್ಲಿದೆ. ಇದು ಎಲ್ಲ ವೇದಗಳ ಸಾರ. ಅತುರದ ನಿರ್ಧಾರ ಬದುಕನ್ನು ಬೆಂಕಿಗೆ ತಳ್ಳುತ್ತದೆ. ಅರಿತು ಮಾಡುವ ನಿರ್ಧಾರ ಬದುಕಿಗೆ ಬೆಳಕನ್ನು ತೋರುತ್ತದೆ. ನಂಬಿಕೆ, ತಾಳ್ಮೆ ನಿಮ್ಮಲ್ಲಿ ಇದ್ದರೆ ಅದರ ಫಲ ಮುಂದೊಂದು ದಿನ ಸಿಹಿಯನ್ನು ನೀಡುತ್ತದೆ. ಜೀವನದಲ್ಲಿ ಕಷ್ಟಗಳು ಎಲ್ಲರಿಗೂ ಬರುತ್ತದೆ. ಆದರೆ ನೀವು ಆ ಪರಿಸ್ಥಿತಿಗಳನ್ನು ಎಷ್ಟು ಧೈರ್ಯದಿಂದ ಎದುರಿಸುತ್ತೀರಾ, ಅದೇ ನಿಮ್ಮ ಗೆಲುವಿಗೆ ಸಾಕ್ಷಿ. ಕಷ್ಟ ಬಂದಾಗ ಕುಗ್ಗದೆ, ಸುಖವಿದ್ದಾಗ ಹಿಗ್ಗದೆ ಇರುವುದೇ ಜೀವನ. ಮನುಷ್ಯ ಮತ್ತು ಪ್ರಾಣಿಗಳಿಗಿರುವ ವ್ಯತ್ಯಾಸ, ಸಾಸಿವೆಯಷ್ಟು ಪ್ರೀತಿ ಕೊಟ್ಟರೆ ಬೆಟ್ಟದಷ್ಟು ಪ್ರೀತಿಯನ್ನು ಕೊಡುವವು ಮೂಕ ಪ್ರಾಣಿಗಳು. ಬೆಟ್ಟದಷ್ಟು ಪ್ರೀತಿ ಕೊಟ್ಟರೆ ಸಮುದ್ರದಷ್ಟು ನೋವನ್ನು ಕೊಡುವವರು ಮನುಷ್ಯರು. ಕಾಯುವುದನ್ನು ಕಲಿಯಿರಿ, ಏಕೆಂದರೆ ಎಲ್ಲ ಮುಗಿದೇ ಹೋಯಿತು ಎಂದುಕೊಂಡಾಗಲೇ ಹೊಸ ಅಧ್ಯಾಯಗಳು ಆರಂಭವಾಗುವುದು. ಯಾವುದು ನಿಮ್ಮ ಭಾಗ್ಯದಲ್ಲಿ ಇದೆಯೋ ಅದು ನಿಮಗೆ ಸಿಕ್ಕೇ ಸಿಗುತ್ತದೆ. ಯಾವುದು ನಿಮ್ಮದಲ್ಲವೋ ಅದು ನೀವು ಎಷ್ಟೇ ಪ್ರಯತ್ನಿಸಿದರೂ ನಿಮಗೆ ಸಿಗುವುದಿಲ್ಲ. ಚಿಂತೆ ಬಿಡಿ, ಜೀವನದಲ್ಲಿ ಬಂದದ್ದೆಲ್ಲವನ್ನು ಬಂದಂತೆ ಸ್ವೀಕರಿಸಿ. ಮೋಸವನ್ನು ಎಲ್ಲರೂ ಮಾಡುತ್ತಾರೆ, ಆದರೆ ನಂಬಿಕೆ ದ್ರೋಹವನ್ನು ನಮ್ಮ ಜೊತೆ ಇದ್ದು ನಾವು ನಂಬಿದ ಜನರೇ ಮಾಡುತ್ತಾರೆ. ಗೆಲುವಿನ ದಾರಿ ತುಂಬಾ ಕಷ್ಟ. ಆ ದಾರಿ ಹುಡುಕಲು ಹೊರಟವರು ಯಾವಾಗಲೂ ಒಂಟಿಯಾಗಿಯೇ ಇರುತ್ತಾರೆ. ಸೋತ ಕಾಲುಗಳಲ್ಲೇ ಗೆಲುವಿನತ್ತ ಓಡಲೇಬೇಕಾದದ್ದೇ ಬದುಕು. ಜೀವನದಲ್ಲಿ ಸೋಲನ್ನು ಒಪ್ಪಿಕೊಂಡವನು ಒಂದಲ್ಲ ಒಂದು ದಿನ ವಿಜಯಕ್ಕೆ ಹತ್ತಿರವಾಗುತ್ತಾನೆ. ಜೀವನದಲ್ಲಿ ಒಮ್ಮೆ ಕಳೆದುಕೊಂಡಿದ್ದು ಮತ್ತೆ ಸಿಗಬಹುದು, ಆದರೆ ಮೊದಲಿನ ಹಾಗೆ ಇರುವುದಿಲ್ಲ. ಅದು ವಸ್ತುವೇ ಆಗಿರಬಹುದು ಅಥವಾ ವ್ಯಕ್ತಿಯ ಮನಸ್ಥಿತಿಯೇ ಆಗಿರಬಹುದು. ಕಣ್ಣಿಗೆ ಕಾಣುವವರೆಲ್ಲ ಕೈ ಬಿಟ್ಟಾಗಲೇ ಕಣ್ಣಿಗೆ ಕಾಣದವನು ಒಬ್ಬ ಕೈ ಹಿಡಿಯುತ್ತಾನೆ ಎಂಬ ಅರಿವಾಗುವುದು. ಕಳೆದು ಹೋದ ಒಳ್ಳೆಯ ಸಮಯ ಜೀವನದಲ್ಲಿ ನೆನಪಾಗಿ ಉಳಿಯುತ್ತದೆ. ಕಳೆದು ಹೋದ ಕೆಟ್ಟ ಸಮಯ ಬದುಕಿನಲ್ಲಿ ಪಾಠವಾಗುತ್ತದೆ. ದುಃಖಕ್ಕೂ ಕೂಡ ಅದರದೇ ಆದ ಜಾಲ ಹೊಂದಿದೆ. ಮನುಷ್ಯ ದುಃಖದಲ್ಲಿದ್ದಾಗ ಎಂದಿಗೂ ಒಳ್ಳೆಯ ವಿಚಾರಗಳು ಬರುವುದಿಲ್ಲ. ಆ ಸಮಯದಲ್ಲಿ ಮನಸ್ಸಿಗೆ ನೋವಾಗುವ ವಿಚಾರಗಳೇ ಬರುತ್ತದೆ. ಕೋಪ ಎಲ್ಲರಿಗೂ ತಕ್ಷಣಕ್ಕೆ ಬರುತ್ತದೆ, ಆದರೆ ತಾಳ್ಮೆ ಎನ್ನುವುದು ಬದುಕನ್ನು ಚೆನ್ನಾಗಿ ಅರಿತವನ ಬಳಿ ಮಾತ್ರವೇ ಇರುತ್ತದೆ. ಇತರರನ್ನು ದೂಷಿಸದೆ ಭಗವಂತನನ್ನು ಸದಾ ನೆನೆಯುತ್ತಿರಿ. ಎಂತಹುದೇ ಸಂದರ್ಭದಲ್ಲಿಯೂ ಗೊಣಗದೆ ಅವನಲ್ಲಿ ಸಂಪೂರ್ಣವಾಗಿ ಶರಣಾಗಿ ಶಾಂತಿಯಿಂದ ನಿಮ್ಮ ಕಷ್ಟಗಳನ್ನು ಸಹಿಸಿಕೊಳ್ಳಿ. ಯಾಕೆಂದರೆ ನಿಮ್ಮ ಕರ್ಮಕ್ಕೆ ಅನುಗುಣವಾದ ಫಲ ನಿಮಗೆ ಖಂಡಿತವಾಗಿಯೂ ದೊರೆಯುತ್ತದೆ. ಬೆಲೆ ಇಲ್ಲದ ಮಾತುಗಳನ್ನಾಡಿ ನಿಮ್ಮ ಬೆಲೆಯನ್ನು ನೀವು ಕಳೆದುಕೊಳ್ಳುವ ಬದಲು ಮಾತು ಬಂದರೂ ಸಹ ಮೌನವಾಗಿರುವುದು ಒಳ್ಳೆಯದು. ಜೀವಕ್ಕಿಂತ ದೊಡ್ಡ ವಿದ್ಯಾಲಯ, ಕಷ್ಟಕ್ಕಿಂತ ದೊಡ್ಡ ಪರೀಕ್ಷೆ, ಸಮಯಕ್ಕಿಂತ ದೊಡ್ಡ ಶಿಕ್ಷಕ ಯಾವುದೂ ಇಲ್ಲ. ಕಳೆದುಕೊಂಡೆ ಎಂದು ವ್ಯಥೆ ಪಡಬೇಡಿ. ಕಳೆದುಕೊಳ್ಳದೆ ಏನನ್ನು ಪಡೆಯಲು ಸಾಧ್ಯವಿಲ್ಲ. ನಮ್ಮವರು ಎನ್ನುವುದೆಲ್ಲವೂ ಭ್ರಮೆ. ಇಲ್ಲಿ ಕೇವಲ ನೀವೊಬ್ಬರೇ. ಇಲ್ಲಿ ಯಾರು ಯಾರಿಗೂ ಆಗುವುದಿಲ್ಲ. ತಾಳ್ಮೆಯಿಂದ ಇರಿ. ಮುಂದೆ ಒಳ್ಳೆಯ ದಿನಗಳು ಬಂದೇ ಬರುತ್ತದೆ. ಒಳ್ಳೆಯತನ ಗೆದ್ದೇ ಗೆಲ್ಲುತ್ತದೆ. ಅನ್ಯರು ನಿಮ್ಮನ್ನು ಅವಮಾನಿಸುತ್ತಾರೆ ಎಂದು ಕೊರಗದಿರಿ. ಯಾಕೆಂದರೆ ನಿಮ್ಮವರಿಗೆ ವಜ್ರ ಮತ್ತು ಗಾಜಿನ ವ್ಯತ್ಯಾಸ ತಿಳಿದಿರುವುದಿಲ್ಲ. ನೆನಪಿರಲಿ ಸ್ನೇಹಿತರೆ, ಒಳ್ಳೆಯ ಯೋಜನೆಗಳು ಒಳ್ಳೆಯ ಫಲಿತಾಂಶಗಳನ್ನೇ ಕೊಡುತ್ತದೆ. ಅದಕ್ಕಾಗಿ ಕೆಟ್ಟ ಸ್ಥಿತಿಯಲ್ಲಿದ್ದರೂ ಒಳ್ಳೆಯದನ್ನೇ ಯೋಚಿಸಿ. ನೀವು ತಪ್ಪು ದಾರಿಯಲ್ಲಿ ಎಷ್ಟು ದೂರ ಹೋಗಿರಬಹುದು, ಆದರೆ ಈಗಲೂ ತಿರುಗಿ ಸರಿದಾರಿಗೆ ಮರಳಬಹುದು. ಪ್ರತಿ ದೊಡ್ಡ ಸಾಧನೆಯ ಮೊದಲ ಹೆಜ್ಜೆ ಒಂದು ಕನಸಾಗಿರುತ್ತದೆ. ಸಮಯ ಬದಲಾಗಲಿ ಎಂದು ಕಾಯಬೇಡಿ. ಮೊದಲು ನೀವು ಬದಲಾಗಿ. ಯಾಕೆಂದರೆ ನೀವು ನಂಬಿದವರೇ ಬದಲಾಗಿ ಪಾಠ ಕಲಿಸಿದ್ದಾರೆ ಎಂಬುದನ್ನು ಎಂದಿಗೂ ಮರೆಯಬೇಡಿ. ಇತರರನ್ನು ದೂಷಿಸದೆ ಸದಾ ಭಗವಂತನನ್ನು ನೆನೆಯುತ್ತಿರಿ. ಎಂತಹ ಸಂದರ್ಭದಲ್ಲೂ ಗೊಣಗದೆ ಅವನಲ್ಲಿ ಸಂಪೂರ್ಣವಾಗಿ ಶರಣಾಗಿ ಶಾಂತಿಯಿಂದ ನಿಮ್ಮ ಕಷ್ಟಗಳನ್ನು ಸಹಿಸಿಕೊಳ್ಳಿ. ಯಾಕೆಂದರೆ ನಿಮ್ಮ ಕರ್ಮಕ್ಕನುಗುಣವಾದ ಫಲ ನಿಮಗೆ ಖಂಡಿತವಾಗಿಯೂ ದೊರೆಯುತ್ತದೆ. ನಿಮಗೆ ಬೆಲೆ ಕೊಡದ ಜನರಿಗೆ ನಿಮ್ಮ ಗೆಲುವೆ ಉತ್ತರ. ಯಾರು ನಿಮ್ಮನ್ನು ಕೀಳಾಗಿ ನೋಡುತ್ತಾರೋ ಅವರ ಮುಂದೆ ಬೆಳೆದು ನಿಲ್ಲಿ. ಜಗತ್ತು ಏನು ಮಾಡುತ್ತಿದೆ ಎನ್ನುವುದನ್ನು ನೋಡಬೇಡಿ. ಜಗತ್ತು ನಿಮ್ಮನ್ನು ನೋಡುವಂತೆ ಏನು ಮಾಡಬೇಕು ಅದನ್ನು ಯೋಚಿಸಿ.
ನಿಮ್ಮ ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡಿ, ಫಲದ ಅಪೇಕ್ಷೆ ಬೇಡ. ಆತ್ಮ ಯಾವಾಗಲೂ ಅಮರ, ಅದಕ್ಕೆ ಸಾವಿಲ್ಲ. ಬರುವಾಗ ಮತ್ತು ಹೋಗುವಾಗ ನಮ್ಮ ಕೈ ಖಾಲಿ ಇರುತ್ತದೆ. ಕಾಮ, ಕ್ರೋಧ, ದುರಾಸೆ ಬೇಡ. ಸಂಶಯಗಳನ್ನು ತೊಡೆದು ಹಾಕಿ. ಒಬ್ಬ ವ್ಯಕ್ತಿ ಶತ್ರುವು ಆಗಬಲ್ಲ, ಮಿತ್ರನೂ ಆಗಬಲ್ಲ. ನೀವು ಏನನ್ನು ಬಿತ್ತುತ್ತೀರೋ ಅದನ್ನೇ ಪಡೆಯುತ್ತೀರಿ. ಗೌರವ ನಿಮ್ಮದಾಗಬೇಕೆಂದರೆ ಬೇರೆಯವರನ್ನು ಗೌರವಿಸಿ. ಕೋಪದಿಂದ ಮಾತನಾಡಿದರೆ ಗುಣವನ್ನು ಕಳೆದುಕೊಳ್ಳುತ್ತೇವೆ. ಹೆಚ್ಚಾಗಿ ಮಾತನಾಡಿದರೆ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ. ಅನಗತ್ಯವಾಗಿ ಮಾತನಾಡಿದರೆ ಕೆಲಸವನ್ನು ಕಳೆದುಕೊಳ್ಳುತ್ತೇವೆ. ಅಹಂಕಾರದಿಂದ ಮಾತನಾಡಿದರೆ ಪ್ರೀತಿಯನ್ನು ಕಳೆದುಕೊಳ್ಳುತ್ತೇವೆ. ಸುಳ್ಳು ಸುಳ್ಳು ಮಾತನಾಡಿದರೆ ಹೆಸರನ್ನು ಕಳೆದುಕೊಳ್ಳುತ್ತೇವೆ. ವೇಗವಾಗಿ ಮಾತನಾಡಿದರೆ ಅರ್ಥವನ್ನು ಕಳೆದುಕೊಳ್ಳುತ್ತವೆ. ಪ್ರೀತಿಯಿಂದ ಮಾತನಾಡಿದರೆ ಎಲ್ಲವನ್ನೂ ಗಳಿಸಿಕೊಳ್ಳುತ್ತೇವೆ. ಹುಲ್ಲು ತಿನ್ನುವ ಪ್ರಾಣಿ ಜಿಂಕೆ. ವರ್ಷಕ್ಕೆ ಒಂದೇ ಮರಿಗೆ ಜನ್ಮ ನೀಡುತ್ತದೆ. ಅವುಗಳನ್ನು ತಿಂದು ಬದುಕುವ ಸಿಂಹ, ಹುಲಿ, ಚಿರತೆಗಳು 4 ರಿಂದ 5 ಮರಿಗಳಿಗೆ ಜನ್ಮ ನೀಡುತ್ತವೆ. ಆದರೂ ಭಗವಂತನ ಕೃಪೆಯಿಂದ ಕಾಡಿನಲ್ಲಿ ಸಾವಿರಾರು ಜಿಂಕೆಗಳು ಬದುಕುತ್ತವೆ. ಧರ್ಮದಿಂದ ಬದುಕುವವರ ಸಂತಾನವನ್ನು ಧರ್ಮವೇ ರಕ್ಷಿಸುತ್ತದೆ. ಹಿಂದಕ್ಕೆ ನೋಡಿದರೆ ಅನುಭವ ಸಿಗುತ್ತದೆ, ಮುಂದಕ್ಕೆ ನೋಡಿದರೆ ಭವಿಷ್ಯ ಸಿಗುತ್ತದೆ. ಸುತ್ತಲೂ ನೋಡಿದರೆ ಸತ್ಯದ ಅರಿವಾಗುತ್ತದೆ. ನಮ್ಮೊಳಗೆ ನಾವು ನೋಡಿದಾಗ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಹೆಜ್ಜೆಗಳು ದಾರಿ ತೋರಿಸಿದರೆ ಕಷ್ಟಗಳು ಗುರಿ ಮುಟ್ಟಿಸುತ್ತದೆ. ಕೆಲವರು ಇತರರನ್ನು ನಿಂದಿಸುವ ಮೂಲಕ ತಮ್ಮ ಗೌರವವನ್ನು ಗಳಿಸಲು ಬಯಸುತ್ತಾರೆ. ಅಂತಹ ಜನರು ತಮ್ಮ ಮುಖಕ್ಕೆ ತಾವೇ ಮಸಿಯನ್ನು ಬಳಿದುಕೊಂಡಂತೆ ಆಗುತ್ತದೆ. ಅದನ್ನು ಎಷ್ಟೇ ಬಾರಿ ತೊಳೆದರೂ ಅದು ಹೋಗುವುದಿಲ್ಲ. ಕೇವಲ ದೇವರನ್ನು ಪೂಜಿಸುವುದರಿಂದ ಪುಣ್ಯ ಬರುವುದಿಲ್ಲ. ಉತ್ತಮ ಬುದ್ಧಿ, ಉತ್ತಮ ಯೋಜನೆ, ಉತ್ತಮ ಕೆಲಸ, ಉತ್ತಮ ಮಾತು, ಕರುಣೆ, ಅಹಿಂಸೆಯಿಂದ ಪುಣ್ಯ ಸಿಗುತ್ತದೆ. ಮುಂಬರುವ ಜನ್ಮಕ್ಕೆ ಈ ಜನ್ಮವೇ ಬುನಾದಿಯಾಗುವುದು. ನಿಮಗೆ ಸಲಹೆ ಕೊಡಲು 1000 ಜನ ಬರುತ್ತಾರೆ. ಆದರೆ ನಿಮ್ಮ ಕಷ್ಟಕ್ಕೆ ಆಸರೆ ಎಂದು ಬೇಕು ಎಂದಾಗ ಕೇವಲ ಭಗವಂತ ಮಾತ್ರ ಬರುತ್ತಾನೆ. ಇನ್ನೊಬ್ಬರ ತಪ್ಪನ್ನು ನಾವು ಹೇಳಿದಾಗ ಪ್ರತಿ ಸಲ ನಮ್ಮದೇ ತಪ್ಪು ಎಂದು ಜಗಳ ಮಾಡಿ ಹೋದರೆ ತಿಳಿದುಕೊಂಡು ಬಿಡಿ, ನಾವು ಹೇಳಿದ್ದು ಸರಿಯಾಗಿಯೇ ಇದೆ ಎಂದು ಒಪ್ಪಿಕೊಳ್ಳಲು ಆಗದೆ ಅವರು ತಮ್ಮ ಮೇಲೆ ತಪ್ಪನ್ನು ಹಾಕಿ ಹೋಗುತ್ತಾರೆ. ಸತ್ಯದ ದಾರಿಯಲ್ಲಿ ನಡೆಯುವ ಜನರಿಗೆ ಅಡ್ಡಿ ಆತಂಕಗಳು, ಸಮಸ್ಯೆಗಳು ಅವಶ್ಯಕವಾಗಿ ಎದುರಾಗುತ್ತದೆ. ಆದರೆ ಪರಮಾತ್ಮನು ಅವರ ಜೀವನದ ದೋಣಿಯನ್ನು ಎಂದಿಗೂ ಮುಳುಗಲು ಬಿಡುವುದಿಲ್ಲ. ನೆನಪಿರಲಿ ಸ್ನೇಹಿತರೆ, ನೀವು ಉತ್ತಮರಾಗಿದ್ದರೂ ಕೆಲವರು ನಿಮ್ಮನ್ನು ಯಾವತ್ತೂ ಇಷ್ಟಪಡಲಾರರು. ಯಾಕೆಂದರೆ ನಿಮ್ಮೊಳಗಿರುವ ಪುಣ್ಯಾತ್ಮ ಅವರೊಳಗಿನ ರಾಕ್ಷಸನನ್ನು ಅಲ್ಲಾಡಿಸಿರುತ್ತದೆ. ಉತ್ತಮರ ಪುಣ್ಯಾತ್ಮ ಕೆಟ್ಟವರ ರಾಕ್ಷಸತ್ವವನ್ನು ಕಂಪಿಸುತ್ತದೆ. ಬೇರು ಕಾಣುತ್ತಿದ್ದರೂ ಮರದ ಬೆಳವಣಿಗೆಗೆ ಅದೇ ಮೂಲ. ಆದರೆ ಸಂಪರ್ಕವಿಲ್ಲದೆ ಬೆಳವಣಿಗೆ ಅಸಾಧ್ಯ. ಹಾಗೆಯೇ ಭಗವಂತ ನಮಗೆ ಕಾಣದಿದ್ದರೂ ಅವನೇ ಸಕಲ ಜೀವರಾಶಿಗಳಿಗೂ ಮೂಲ. ಬದುಕುವುದು ಅಸಾಧ್ಯ. ಓ ಮನುಷ್ಯನೇ, ದೇಹದ ಪೋಷಣೆಗೆಂದು 3 ಹೊತ್ತು ತಿನ್ನುತ್ತಿರುವೆ. ಆತ್ಮದ ಪೋಷಣೆಗೆಂದು 1 ಹೊತ್ತಾದರೂ ಧ್ಯಾನಿಸುತ್ತಿರುವೆಯಾ? ಯಾರ ಬಾಳು ಕೂಡ ಬಾಳಲಾರದಷ್ಟು ಕಷ್ಟವಲ್ಲ, ಕನಿಷ್ಠವೂ ಅಲ್ಲ. ಬಾಳಿನಿಂದ ಓಡಿ ಹೋಗಬೇಡಿ, ಅದನ್ನು ಎದುರಿಸಿ ಅದನ್ನೇ ಬಾಳಿ. ಆಗ ಕಷ್ಟ ತಾನಾಗಿ ಹೆದರಿ ಹಿಂದೆ ಸರಿಯುವುದು. ನಿರಾಸೆಯ ಬದುಕು ಎಂದು ಕೊರಗಬಾರದು. ಜೀವನದಲ್ಲಿ ಎಲ್ಲ ಕಷ್ಟಗಳು ನಮಗೇ ಇದೆ ಎಂದು ಎಂದಿಗೂ ಭಾವಿಸಬಾರದು. ಎಲ್ಲರಿಗಿಂತ ನಾವೇ ಉತ್ತಮರು ಎಂದೂ ಬೀಗಬಾರದು. ಯಾಕೆಂದರೆ ನಮಗಿಂತಲೂ ಉತ್ತಮವರು ಇದ್ದಾರೆ, ಹಾಗೆಯೇ ನಮಗಿಂತಲೂ ಕಷ್ಟದಲ್ಲಿ ಇದ್ದವರೂ ಇದ್ದಾರೆ. ಎಲ್ಲ ಸಮಯದಲ್ಲೂ ಮನುಷ್ಯನಂತೆ ವರ್ತಿಸಿದರೆ ಸಾಕು. ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ. ತಪ್ಪೋ ಸರಿಯೋ ಹೆಜ್ಜೆ ಹಾಕಿ ನೋಡಿ. ಗೆದ್ದರೆ ಮುಂದಕ್ಕೆ ನಡೆಸುತ್ತದೆ, ಸೋತರೆ ಮುಂದೆ ನೀವು ಏನು ಮಾಡಬೇಕು ಎಂಬುದನ್ನು ಕಲಿಸುತ್ತದೆ. ಎಲ್ಲಿಯ ತನಕ ನಂಬಿಕೆ ಮತ್ತು ಆಯಸ್ಸು ಗಟ್ಟಿಯಾಗಿರುತ್ತದೆಯೋ ಅಲ್ಲಿಯ ತನಕ ಯಾವುದೇ ಸ್ನೇಹ ಸಂಬಂಧಗಳಿಗೆ ಸಾವಿಲ್ಲ. ಎಲ್ಲವೂ ತಾತ್ಕಾಲಿಕ, ಸುಖ ದುಃಖ ಕೂಡ. ಆದ್ದರಿಂದ ದುರಹಂಕಾರ ಬೇಡ, ನಿರಾಸೆಗೊಳ್ಳಬೇಡಿ. ಜೀವನದಲ್ಲಿ ಅವಶ್ಯಕತೆ ಇದ್ದರೂ ಇಲ್ಲದಿದ್ದರೂ ಯಾವಾಗಲೂ ಒಂದೇ ತರ ಇರಿ. ನಟಿಸುವ ಸಂಬಂಧಗಳು ಯಾವತ್ತೂ ಶಾಶ್ವತವಲ್ಲ. ಇನ್ನೊಬ್ಬರ ಮೇಲೆ ದ್ವೇಷ ಸಾಧಿಸುವುದು ನಾವೇ ವಿಷ ಕುಡಿದು ಇನ್ನೊಬ್ಬರು ಸಾಯಲಿ ಎಂದು ಕಾಯುತ್ತಾ ಕುಳಿತಂತೆ.
ಮನಸ್ಸಿನಲ್ಲಿ ಕೊಳಕು ತುಂಬಿಕೊಂಡು ಹೊರಗಡೆ ಚಿನ್ನದಂತೆ ಹೊಳೆಯುವ ಬದಲು ಒಳಗಡೆ ಜೇನಿನಂತೆ ಸಿಹಿ ತುಂಬಿಕೊಂಡು ಹೊರಗಡೆ ಮಣ್ಣಿನ ಮಡಿಕೆಯಂತೆ ಇದ್ದರೂ ಪರವಾಗಿಲ್ಲ. ಹೊಳೆಯುವುದು ಮುಖ್ಯವಲ್ಲ, ಒಳ್ಳೆಯ ಮನಸ್ಸು ಇರುವುದು ಮುಖ್ಯ. ಉಪ್ಪಿನಂತೆ ಕಟು ಮಾತನ್ನು ಹೇಳುವವನು ನಿಜ ಸ್ನೇಹಿತ, ಸಕ್ಕರೆಯಂತೆ ಸಿಹಿ ಮಾತನಾಡುವವನು ನಯವಂಚಕ. ಅದಕ್ಕೆ ಉಪ್ಪಿನಲ್ಲಿ ಹುಳ ಬಿದ್ದ ಇತಿಹಾಸವಿಲ್ಲ, ಇತಿಹಾಸದಲ್ಲಿ ಹುಳ ಬೀಳದ ಸಿಹಿಯಿಲ್ಲ. ನಾವೇ ನಮ್ಮವರಿಗೆ ಮೂರನೇ ವ್ಯಕ್ತಿಯಾದಾಗ ಅವರಲ್ಲಿ ವಾದ ಮಾಡಿ ಪ್ರಯೋಜನವಿಲ್ಲ. ಎಲ್ಲವೂ ಅವರವರ ಇಚ್ಛೆ. ನಮ್ಮ ಪಾಡಿಗೆ ನಾವು ಇರಬೇಕಷ್ಟೇ, ಮತ್ತೆ ಯಾರಿಗೂ ಭಾರವಾಗದೇ ಇರಬೇಕು. ಸಂತಸದ ಸಮಯದಲ್ಲಿ ಚಪ್ಪಾಳೆ ತಟ್ಟುವ 10 ಬೆರಳುಗಳಿಗಿಂತ ದುಃಖದ ಸಮಯದಲ್ಲಿ ಕಣ್ಣೀರು ಒರೆಸುವ 1 ಬೆರಳು ಶ್ರೇಷ್ಠವಾಗಿರುತ್ತದೆ. ಮನಸ್ಸು ಸಿರಿವಂತವಾದರೆ ನಮ್ಮಲ್ಲಿ ಸಂಪತ್ತು ಇಲ್ಲದಿದ್ದರೂ ನಾವು ಸಿರಿವಂತರೇ. ನಮ್ಮಲ್ಲಿ ಎಷ್ಟೇ ಸಂಪತ್ತು ಇದ್ದರೂ ಮನಸ್ಸೇ ಬಡವಾಗಿದ್ದರೆ ನಾವು ಬಡವರೇ. ಸಂತೃಪ್ತಿಗಿಂತ ಮಿಗಿಲಾದ ಸಂಪತ್ತಿಲ್ಲ. ಚುಚ್ಚಿ ಮಾತನಾಡಿ ನಮ್ಮ ಮನಸ್ಸನ್ನು ನೋಯಿಸುವವರಿಗೆ ನಮ್ಮ ಮೌನವೇ ಉತ್ತರವಾಗಬೇಕು. ಯಾಕೆಂದರೆ ಅವರಿಗೆ ನಮಗಿಂತ ಒಳ್ಳೆಯ ಉತ್ತರವನ್ನು ಕಾಲವೇ ಕೊಡುತ್ತದೆ. ಕೆಲವೊಂದು ಸಲ ನಮ್ಮ ತಪ್ಪೇ ಇಲ್ಲದಿದ್ದರೂ ರಾಜಿಯಾಗಿ ಬಿಡುತ್ತೇವೆ. ಹಾಗಂತ ಅದು ನಮ್ಮ ಬಲಹೀನತೆಯಲ್ಲ. ನಾವು ನಮ್ಮ ಅಹಂ ಬಿಟ್ಟು ನಮ್ಮ ನಡುವಿನ ಸಂಬಂಧಕ್ಕೆ ನೀಡುವ ಅತ್ಯಮೂಲ್ಯವಾದ ಬೆಲೆ. ನಿಮಗೆ ಸಿಗಬೇಕಾಗಿರುವ ಪಾಲನ್ನು ಕೇಳಿ ನೋಡಿ. ಎಲ್ಲಾ ಸಂಬಂಧಗಳ ಮುಖವಾಡ ಕಳಚಿ ಬೀಳುತ್ತದೆ. ನಮಗೆ ಸಿಗುವ ಪಾಲನ್ನು ಬಿಟ್ಟು ನೋಡಿ. ಎಲ್ಲ ಮುಳ್ಳುಗಳು ಗುಲಾಬಿ ಹೂವುಗಳಾಗುತ್ತದೆ. ಒಂದು ಸಂಬಂಧ ಉಳಿಸಿಕೊಳ್ಳಲು ಎಷ್ಟು ಸಾರಿ ಬೇಕಾದರೂ ಸೋಲಬಹುದು. ಆದರೆ ಅದನ್ನೇ ನಿಮ್ಮ ದೌರ್ಬಲ್ಯ ಎಂದು ತಿಳಿದುಕೊಂಡರೆ ಆ ಸಂಬಂಧ ಮುಂದುವರಿಸುವ ಅವಶ್ಯಕತೆ ಇರುವುದಿಲ್ಲ. ಯಾಕೆಂದರೆ ಮನುಷ್ಯನಿಗೆ ಸ್ವಾಭಿಮಾನ ಕೂಡ ತುಂಬಾನೇ ಮುಖ್ಯ, ತಿಳಿದಿರಲಿ. ಮರಣ ಹೊಂದಿದ ನಂತರ ಶವದ ಮೇಲೆ ಬಿದ್ದು ಬಿದ್ದು ಅಳುವ ಸಂಬಂಧಗಳಿಗಿಂತ ಬದುಕಿರುವಾಗ ಜೀವನದಲ್ಲಿ ಕೆಳಗೆ ಬೀಳದಂತೆ ಜೊತೆಯಾಗಿ ನಿಲ್ಲುವ ಸಂಬಂಧಗಳೇ ನಿಜವಾದ ಸಂಬಂಧಗಳು. ಹಣವನ್ನು ಕೊಟ್ಟು ನೋಡಿ, ಸಂಬಂಧಗಳು ನಿಮ್ಮ ಮೇಲೆ ಹೂವನ್ನೇ ಎರಚುತ್ತವೆ. ಕೊಟ್ಟ ಹಣವನ್ನು ಕೇಳಿ ನೋಡಿ, ಅದೇ ಸಂಬಂಧಗಳು ನಿಮ್ಮ ಮೇಲೆ ಮಣ್ಣನ್ನು ಎರಚುತ್ತವೆ. ಯಾವ ಸಂಬಂಧ ನಮ್ಮ ಕಣ್ಣಿನಿಂದ ನೀರನ್ನು ತರಿಸುತ್ತದೆಯೋ ಅದಕ್ಕಿಂತ ಆಳವಾದ ಸಂಬಂಧ ಮತ್ತೊಂದಿಲ್ಲ. ಯಾವ ಸಂಬಂಧ ನಾವು ಅಳುತ್ತಿದ್ದರೂ ಸುಮ್ಮನಿದ್ದು ಬಿಡುತ್ತದೆಯೋ ಅಂತಹ ದುರ್ಬಲವಾದ ಸಂಬಂಧ ಮತ್ತೊಂದಿಲ್ಲ. ಸಂಬಂಧಗಳು ಮೋಡಗಳು ಇದ್ದ ಹಾಗೆ, ಎಷ್ಟು ಹತ್ತಿರ ಬರುತ್ತದೆಯೋ ಅಷ್ಟು ಕತ್ತಲೆ, ಎಷ್ಟು ದೂರ ಇರುತ್ತದೆಯೋ ಅಷ್ಟು ಬೆಳಕು. ಕೊನೆಯದಾಗಿ ಸ್ನೇಹಿತರೆ, ನೆನ್ನೆಯ ಬಗ್ಗೆ ಯೋಚಿಸಿ ನಾಳೆಯನ್ನು ಹಾಳು ಮಾಡಿಕೊಳ್ಳಬೇಡಿ. ಇವತ್ತಿನ ದಿನವನ್ನು ನೀವು ಸರಿಯಾಗಿ ಬಳಸಿಕೊಳ್ಳಿ. ಅದೇ ಬುದ್ಧಿವಂತನ ಲಕ್ಷಣ. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.